ನಮ್ಮ ಹಿಂದಿನ ವಿಡಿಯೋ ಒಳಗಡೆ ನಾವು ಡಿಸ್ಕಸ್ ಮಾಡಿದ್ವಿ ಫಿಲ್ಮೋರಾ 15 ಒಳಗಡೆ ಯಾವ ಥರ ಪ್ರಾಜೆಕ್ಟ್ಸ್‌ಗಳನ್ನ ಕ್ರಿಯೇಟ್ ಮಾಡೋದು ಅಂತೇಳಿ. ನೀವೇನಾದ್ರೂ ಆ ವಿಡಿಯೋನ ಮಿಸ್ ಮಾಡಿದ್ರಿ ಅಂದ್ರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ, ನೀವು ಹೋಗಿ ಚೆಕ್ಔಟ್ ಮಾಡ್ಕೋಬಹುದು. ಇವತ್ತಿನ ವಿಡಿಯೋ ಒಳಗಡೆ ನಾವು ಡಿಸ್ಕಸ್ ಮಾಡಕತ್ತಿದ್ದೀವಿ ಫಿಲ್ಮೋರಾ 15 ಇಂಟರ್ಫೇಸ್ ಅನ್ನು. ನೀವು ಫಿಲ್ಮೋರಾ 15 ಒಳಗಡೆ ಪ್ರಾಜೆಕ್ಟ್ ಅನ್ನು ಓಪನ್ ಮಾಡಿದ ತಕ್ಷಣ ಈ ತರ ಒಂದು ಇಂಟರ್ಫೇಸ್ ನಿಮ್ಗೆ ನೋಡಕ್ ಸಿಗ್ತೈತಿ. ಇಲ್ಲಿ ಮಲ್ಟಿಪಲ್ ಟ್ಯಾಬ್ಸ್ ಅಥವಾ ವಿಂಡೋಸ್ ನೀವು ನೋಡಕತ್ತಿರ್ಬೋದು. ಇದ್ರೊಳಗೆ ಮೊದಲನೇದು ಬಂದ ಎಲಿಮೆಂಟ್ಸ್ ಟ್ಯಾಬ್ ಒಳಗೆ ಮೊದಲನೇ ಆಪ್ಷನ್ ಬಂದ ಮೀಡಿಯಾ ಐತಿ. ಮೀಡಿಯಾ ಒಳಗೆ ನೀವು ನಿಮ್ಮ ಮೀಡಿಯಾನ ಇಂಪೋರ್ಟ್ ಮಾಡ್ಬೋದು. ವಿಡಿಯೋಸ್, ಆಡಿಯೋಸ್, ಇಮೇಜಸ್ ಈ ಥರ ಫೈಲ್ಸ್ಗಳನ್ನು ಇಂಪೋರ್ಟ್ ಮಾಡ್ಬೋದು. ಎರಡನೇದು ಬಂದ ಸ್ಟಾಕ್ ಮೀಡಿಯಾ ಒಳಗಡೆ ಸ್ಟಾಕ್ ಮೀಡಿಯಾ ಲೈಬ್ರರಿ ಒಳಗೆ ನಿಮ್ಗೆ ಬಹಳಷ್ಟು ಬ್ಯಾಕ್ಗ್ರೌಂಡ್ಸ್, ವಿಡಿಯೋಸ್ ಈ ಥರ ಎಲಿಮೆಂಟ್ಸ್ಗಳು ನಿಮ್ಗೆ ನೋಡಕ್ಕೆ ಸಿಗ್ತಾವ. ನೋಡ್ರಿ ಇಲ್ಲಿ ನಾನು ನಿಮ್ಗೆ ತೋರ್ಸಾಕತ್ತಾನೆ ಒಂದೆರಡು. ಅದಾದ್ಮೇಲೆ ನೀವು ಇಲ್ಲಿ ನೆಕ್ಸ್ಟ್ ಪಾರ್ಟ್ನರ್ಸ್ ಟ್ಯಾಬನ್ನು ನೋಡ್ಬೋದು. ಪಾರ್ಟ್ನರ್ಸ್ ಟ್ಯಾಬ್ ಒಳಗೆ ನಿಮ್ಗೆ ಎಕ್ಸ್ಟರ್ನಲ್ ವೆಬ್ಸೈಟ್ ಲಿಂಕ್ಸ್ಗಳಿದಾವೆ. ಜಿಪಿ, ಆಮೇಲೆ ಪಿಕ್ಸೆಲ್ಸ್, ಪಿಕ್ಸಾವೆ ಇವುಗಳನ್ನು ಡೈರೆಕ್ಟಾಗಿ ಕೂಡ ಆಕ್ಸೆಸ್ ಮಾಡ್ಬೋದು. ನೆಕ್ಸ್ಟ್ ಟ್ಯಾಬ್ ಬರ್ತೈತಿ ಆಡಿಯೋ ಟ್ಯಾಬ್ ಒಳಗಡೆ ನಿಮ್ಗೆ ಮ್ಯೂಸಿಕ್ ಸಿಗ್ತೈತಿ, ರೈಟ್. ಸೊ ನಿಮ್ಗೆ ನಾನ್ ಕಾಪಿರೈಟ್ ಮ್ಯೂಸಿಕ್ ಸಿಗ್ತೈತಿ. ಇಲ್ಲಿ ಬಹಳಷ್ಟು ಮ್ಯೂಸಿಕ್ಗಳನ್ನು ನೀವು ನೋಡ್ಬೋದು. ಸೌಂಡ್ ಇಫೆಕ್ಟ್ಸ್ಗಳು ಕೂಡ ಇದಾವೆ. ನೋಡ್ರಿ ಇಲ್ಲಿ ಟ್ರೆಂಡಿಂಗ್ ಬರ್ತೈತಿ, ಕ್ಲಿಕ್, ಊಶ್ ಇವೆಲ್ಲ ಇಲ್ಲಿ ಡೈರೆಕ್ಟಾಗಿ ನಿಮ್ಗೆ ಆಕ್ಸೆಸ್ ಮಾಡಲಿಕ್ಕೆ ಸಿಗ್ತೈತಿ. ನೆಕ್ಸ್ಟ್ ಬಂದ ಟೈಟಲ್ಸ್ ಒಳಗಡೆ ನಿಮ್ಗೆ ಮಲ್ಟಿಪಲ್ ಟೈಟಲ್ ಎಫೆಕ್ಟ್ಸ್ ಬರ್ತಾವ. ಭಾಳಷ್ಟು ಟೈಟಲ್ ಇಫೆಕ್ಟ್ಸ್ಗಳನ್ನು ನೀವು ಇಲ್ಲಿ ಚೂಸ್ ಮಾಡ್ಬೋದು. ಆಮೇಲೆ ನಿಮ್ಗೆ ಟೆಂಪ್ಲೇಟ್ಸ್ ಕೂಡ ಸಿಗ್ತೈತಿ. ಟೈಟಲ್ ಟೆಂಪ್ಲೇಟ್ಸ್ ಕೂಡ ಇಲ್ಲಿ ಸಿಗ್ತಾವ. ಸಬ್ ಟೈಟಲ್ ಟೆಂಪ್ಲೇಟ್ಸ್, ಲೋವರ್ ಥರ್ಡ್, ಎಂಡ್ ಕ್ರೆಡಿಟ್ಸ್ ನೋಡ್ರಿ ಇಲ್ಲೆಲ್ಲ ಭಾಳಷ್ಟು ಕ್ಯಾಟಗರೀಸ್ ಕೂಡ ಇವರು ಮಾಡಿಟ್ಟಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ತೈತಿ ಟ್ರಾನ್ಸಿಷನ್ಸ್ ಒಳಗೆ ನಿಮ್ಗೆ ಸಾವಿರಾರು ಟ್ರಾನ್ಸಾಕ್ಷನ್ ಸಿಗ್ತಾವ. ಸೊ ಇದ್ರೊಳಗೂ ಕೂಡ ನೀವು ಕ್ಯಾಟಗರಿಗಳನ್ನು ಇಲ್ಲಿ ಲೆಫ್ಟ್ ಸೈಡ್ ಒಳಗಡೆ ನೋಡ್ಬೋದು. ಇದಾದ್ಮೇಲೆ ಎಫೆಕ್ಟ್ ಟ್ಯಾಬ್ ಬರ್ತೈತಿ. ಎಫೆಕ್ಟ್ ಟ್ಯಾಬ್ ಒಳಗೆ ನಿಮ್ಗೆ ಮಲ್ಟಿಪಲ್ ಎಫೆಕ್ಟ್ಸ್ ಬರ್ತಾವ. ಯಾವ ಥರ ಇಮೇಜ್ ಮಾಸ್ಕ್ ಮಾಡೋದು, ಸ್ಕಿನ್ ಎನ್ಹ್ಯಾನ್ಸ್ ಮಾಡೋದು, ಭಾಳಷ್ಟು AI ಫೀಚರ್ಸ್ಗಳನ್ನು ಕೂಡ ಇವರು ಇವಾಗ ಆ್ಯಡ್ ಮಾಡಿದ್ದಾರೆ. ನೆಕ್ಸ್ಟ್ ಬರ್ತೈತಿ ಫಿಲ್ಟರ್ ಟ್ಯಾಬ್. ನೀವೇನಾದರೂ ನಿಮ್ಮ ಇಮೇಜನ್ನು ಎನ್ಹ್ಯಾನ್ಸ್ ಮಾಡೋರಿದ್ದೀರಿ ಅಥವಾ ಅದಕ್ಕೆ ಬೇರೆ ಒಂದು ಲುಕ್ಕನ್ನು ಕೊಡೋರಿದ್ದಾರೆ ಅಂದರೆ ನೀವು ಇಲ್ಲಿ ಎಫೆಕ್ಟ್ಸ್ಗಳನ್ನು ಯೂಸ್ ಮಾಡ್ಕೋಬೋದು. ನೀವು ಇಲ್ಲಿ ಟೆಸ್ಟ್ ಮಾಡ್ಬೋದು. ಇಲ್ಲಿ ನೋಡ್ರಿ AI ಕಲರ್ ಎನ್ಹ್ಯಾನ್ಸ್ ಐತಿ. ಇಲ್ಲಿ ಆಟೋಮೆಟಿಕ್ ಆಗಿ ನೀವು ನಿಮ್ಮ ಇಮೇಜ್ ಅಥವಾ ವಿಡಿಯೋದ ಕಲರನ್ನು ಎನ್ಹ್ಯಾನ್ಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಸ್ಟಿಕರ್ಸ್. ಇಲ್ಲಿ ನಿಮ್ಗೆ ಭಾಳಷ್ಟು ಸ್ಟಿಕರ್ಸ್ಗಳು ನೋಡೋಕೆ ಸಿಗ್ತಾವ. ಆ್ಯರೋಸ್, ಆಮೇಲೆ ಕಮೆಂಟ್, ಸಬ್ಸ್ಕ್ರೈಬ್ ಬಟನ್, ಭಾಳಷ್ಟು ಥಿಂಗ್ಸ್ಗಳಲ್ಲಿ ನಿಮ್ಗೆ ಆಕ್ಸೆಸಬಲ್ ಇದಾವೆ. ಇದಾದ್ಮೇಲೆ ನೆಕ್ಸ್ಟ್ ಬರ್ತೈತಿ ಟೆಂಪ್ಲೇಟ್ಸ್ ಟ್ಯಾಬ್ ಒಳಗೆ ನಿಮ್ಗೆ ರೆಡಿಮೇಡ್ ಟೆಂಪ್ಲೇಟ್ ಸಿಗ್ತಾವ. ಯೂಟ್ಯೂಬ್ ಇಂಟ್ರೋಸ್, ಲೋಗೋ ರಿವೀಲ್, ಸಬ್ಸ್ಕ್ರೈಬ್ ಈ ಥರ ಭಾಳಷ್ಟು ಟೆಂಪ್ಲೇಟ್ಸ್ಗಳು ಇಲ್ಲಿ ನಿಮ್ಗೆ ಸಿಗ್ತಾವ. ಇವುಗಳ ನಿಮ್ಗೆ ಹೆಂಗೆ ಬೇಕಲ್ಲ ಹಂಗೆ ನೀವು ಇವುಗಳನ್ನು ಎಡಿಟ್ ಮಾಡ್ಕೋಬೋದು. ಭಾಳ ಸಿಂಪಲ್ ಇರ್ತೈತಿ. ಸಪೋಸ್ ಇವಾಗ ಯೂಟ್ಯೂಬ್ ಇಂಟ್ರೋ ಹೋಗಿ ನಾ ಇಲ್ಲಿ ಒಂದು ಇಂಟ್ರೋನ ಓಪನ್ ಮಾಡ್ತೇನೆ ಅನ್ಕೊಡ್ರಿ. ನಾ ಇದನ್ನ ಇಲ್ಲಿ ಟೈಮ್ ಲೈನ್ ಒಳಗೆ ತೊಗೊಂಡು ಬಂದೆ. ಸೊ ಇದನ್ನು ನಾವು ಎಡಿಟ್ ಮಾಡ್ಬೋದು ನಮಗೆ ಯಾವ ಥರ ಬೇಕೋ ಆ ಥರ. ಇಲ್ಲಿ ನೋಡ್ರಿ ಇಲ್ಲಿ 4 ಐಟಮ್ಸ್ ಟು ಬಿ ರಿಪ್ಲೇಸ್ಡ್ ಅಂತ ಐತಲ್ಲ, ಇದನ್ನೇನಾದ್ರೂ ನಾವು ಕ್ಲಿಕ್ ಮಾಡಿದೆ ಅಂತಂದರೆ ನಾವು ಇಲ್ಲಿ ಫೋಟೋಸ್ಗಳನ್ನು ಅಥವಾ ವಿಡಿಯೋಸ್ಗಳನ್ನು ಚೇಂಜ್ ಮಾಡ್ಬೋದು. ಸೊ ಈ ಥರ ನಮ್ಮ ಎಲಿಮೆಂಟ್ಸ್ ಟ್ಯಾಬ್ ಐತಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ರೈಟ್ ಸೈಡ್ ಒಳಗೆ ವ್ಯೂ ಟ್ಯಾಬ್. ಇದರೊಳಗಡೆ ನಿಮ್ಮ ವಿಡಿಯೋ ವ್ಯೂ ಆಗ್ತದೆ. ಸಪೋಸ್ ನಾ ಇಲ್ಲಿ ಸ್ಟಾಕ್ ಮೀಡಿಯಾ ಒಳಗಡೆ ಹೋಗಿ ಒಂದು ಫೈಲನ್ನು ಓಪನ್ ಮಾಡ್ತೇನೆ. ಜಸ್ಟ್ ಯೂಟ್ಯೂಬ್ ಅಂತೇಳಿ ಟೈಪ್ ಮಾಡ್ತೇನೆ, ಯಾವುದಾದ್ರೂ ಒಂದು ವಿಡಿಯೋ ತೊಗೊಳ್ಳೋಣ. ಸೊ ಅನ್ಕೊಡ್ರಿ ನಾ ಇವಾಗ ಈ ವಿಡಿಯೋನ ಇಲ್ಲಿ ತೊಗೊಳ್ತೇನೆ. ಓಕೆ, ಸೊ ನಾವು ಇವಾಗ ಇಲ್ಲಿ ಟೈಮ್ ಲೈನ್ ಒಳಗಡೆ ನಮ್ಮ ವಿಡಿಯೋನ ಆ್ಯಡ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ರೈಟ್ ಸೈಡಲ್ಲಿ ವ್ಯೂ ಆಪ್ಷನ್ ಕಾಣಿಸ್ಲಿಕ್ಕೆ ಶುರು ಮಾಡ್ತೀನಿ. ನಾವಿಲ್ಲಿ ಪ್ಲೇ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ನೋಡೋಕೆ ಸಿಗ್ತದೆ. ಓಕೆ, ಸೊ ಇದು ವ್ಯೂ ಟ್ಯಾಬ್. ಇಲ್ಲಿ ನೀವು ಸ್ಕ್ರೀನ್ಶಾಟ್ಸ್ಗಳನ್ನು ತೊಗೋಬೋದು. ಆಮೇಲೆ ವಾಲ್ಯೂಮ್ ಹೆಚ್ಚು ಕಡಿಮೆ ಮಾಡ್ಬೋದು. ನಿಮ್ಗೆ ಏನಾದರೂ ರೇಷಿಯೋ ಚೇಂಜ್ ಬೇಕಾಗಿತ್ತಂದ್ರೆ ಅದನ್ನು ಚೇಂಜ್ ಮಾಡ್ಬೋದು. ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ರೇಷಿಯೋಗಳನ್ನು ಕೂಡ ಅಥವಾ ಆಸ್ಪೆಕ್ಟ್ ರೇಷಿಯೋಗಳನ್ನು ಕೂಡ ಚೇಂಜ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಬಂದು ಟೈಮ್ ಲೈನ್ ಟ್ಯಾಬ್ ಒಳಗಡೆ ನಿಮ್ಗೆ ಬಹಳಷ್ಟು ಆಪ್ಷನ್ಸ್ ಬರ್ತಾವೆ. ಮತ್ತು ನಮ್ಮದು ಮೆಜಾರಿಟಿ ಆಫ್ ದ ವರ್ಕ್ ಇಲ್ಲೇ ಇರ್ತೈತಿ. ಯಾಕಂದ್ರೆ ನಾವು ವಿಡಿಯೋನ ಕಟ್ ಮಾಡೋದು, ಎಡಿಟ್ ಮಾಡೋದು, ಅದಕ್ಕೆ ಟ್ರಾನ್ಸಿಷನ್ಸ್ ಆ್ಯಡ್ ಮಾಡೋದು ಎಲ್ಲ ಇಲ್ಲಿ ಟೈಮ್ ಲೈನ್ ಟ್ಯಾಬ್ ಒಳಗಡೆ ನಾವು ಮಾಡ್ತಿರ್ತೇವೆ. ಸೊ ನಾನು ನಿಮ್ಗೆ ಇವಾಗಲೇ ತೋರ್ಸಂಗೆ ಇದನ್ನು ಡಿಲೀಟ್ ಮಾಡ್ತೇನೆ, ಮತ್ತೊಂದು ಸಾರಿ ತೋರಿಸ್ತೇನೆ. ನೀವು ಮೀಡಿಯಾ ಇಂಪೋರ್ಟ್ ಮಾಡಿದ್ರೆ ಮೀಡಿಯಾ ಇಲ್ಲಿ ಇರ್ತೈತಿ. ಇಲ್ಲಿಂದ ಡ್ರ್ಯಾಗ್ ಮಾಡಿ ಇಲ್ಲಿ ಹಾಕ್ಬೋದು. ಇವಾಗ ಒಂದು ಎಕ್ಸಾಂಪಲ್ ತೋರಿಸ್ತೇನೆ. ಇವಾಗ ಇಲ್ಲಿ ನಾ ಇಲ್ಲಿ ಆನ್ಲೈನ್ ಮೀಡಿಯಾನ ತೊಗೊಳತ್ತೇನೆ, ಸ್ಟಾಕ್ ಮೀಡಿಯಾ. ಇಲ್ಲಿಂದ ಡ್ರ್ಯಾಗ್ ಮಾಡಿ ಇಲ್ಲಿ ಡ್ರಾಪ್ ಮಾಡ್ದಂದ್ರೆ ಇಲ್ಲಿ ಎಲಿಮೆಂಟ್ಸ್ ಬರ್ತಾವೆ ಅಥವಾ ನಿಮ್ಮ ವಿಡಿಯೋ ಅಥವಾ ಆಡಿಯೋ ಫೈಲ್ಸ್ ಇಲ್ಲಿ ಬಂದು ಆ್ಯಡ್ ಆಗ್ತಾವೆ. ನೀವು ಇಲ್ಲಿಂದ ಕಟ್ ಮಾಡ್ಬೋದು,
ಆಮೇಲೆ ಇವುಗಳನ್ನು ಟ್ರಿಮ್ ಮಾಡ್ಬೋದು, ಈ ಥರ ಕಡಿಮೆ ಮಾಡ್ಬೋದು. ನಿಮ್ಗೇನಾದರೂ ಕಟ್ ಮಾಡಬೇಕಂದ್ರೆ ಇಲ್ಲಿ ಕಟ್ ಆಪ್ಷನ್ ಸಿಗ್ತೈತಿ. ನೀವು ಈ ವಿಡಿಯೋನ ಡಿಲೀಟ್ ಮಾಡ್ಬೋದು ಅಂದರೆ ಇಲ್ಲಿ ಡಿಲೀಟ್ ಆಪ್ಷನ್ ಸಿಗ್ತೈತಿ. ನೀವೇನಾದರೂ ಟೆಕ್ಸ್ಟ್ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಡೈರೆಕ್ಟಾಗಿ ನೀವು ಟೆಕ್ಸ್ಟ್ ಆ್ಯಡ್ ಮಾಡೋಕ್ಕೆ 2 ಆಪ್ಷನ್ ಇರ್ತೈತಿ. ಇಲ್ಲಿ ಮೇಲೆ ಟೈಟಲ್ಸ್ಗಳ ಒಳಗಡೆ ಹೋಗಿ ಕೂಡ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲಿ ಡೈರೆಕ್ಟಾಗಿ ಇಲ್ಲೇ ಟೆಕ್ಸ್ಟ್ ಆಪ್ಷನ್ ಐತಿ, ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಕ್ವಿಕ್ ಟೆಸ್ಟ್ ಅಂತ ಐತಲ್ಲ ಇಲ್ಲಿ ಆ್ಯಡ್ ಮಾಡಿದ್ರಂದ್ರೆ ನಿಮ್ಗೆ ಈ ಒಂದು ಟೆಕ್ಸ್ಟ್ ಇಲ್ಲಿ ಬಂದು ಆ್ಯಡ್ ಆಗ್ತೈತಿ. ಸೊ ನಾ ಇವಾಗ ಇದನ್ನು ಡಿಲೀಟ್ ಮಾಡ್ತೇನೆ. ಡಿಲೀಟ್ ಆಪ್ಷನನ್ನು ಯೂಸ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ನಿಮ್ಮ ಕೀಬೋರ್ಡ್ ಒಳಗಡೆ ಡಿಲೀಟ್ ಆಪ್ಷನ್ ಕೂಡ ಕ್ಲಿಕ್ ಮಾಡ್ಬೋದು. ನೆಕ್ಸ್ಟ್ ಬಂದು AI ಎಕ್ಸ್ಪ್ಲೇನ್. ಇದೆಲ್ಲ ನಾನು ನಿಮ್ಗೆ ಡೀಟೇಲ್ ಆಗಿ ಬೇರೆ ವಿಡಿಯೋ ಒಳಗಡೆ ಎಕ್ಸ್ಪ್ಲೇನ್ ಮಾಡ್ತೇನೆ, ಅಷ್ಟು ಡೀಪ್ ಹೋಗಂಗಿಲ್ಲ. ಬೇಸಿಕಲಿ ನಿಮ್ಮ ಕಂಪ್ಲೀಟ್ ಎಡಿಟಿಂಗ್ ಏನಿರ್ತೈತಲ್ಲ, ಕಟ್, ಕಾಪಿ, ಟ್ರಾನ್ಸಿಷನ್ಸ್, ಆಮೇಲೆ ವಾಯ್ಸ್ ಓವರ್ ಆ್ಯಡ್ ಮಾಡೋದ, ಮ್ಯೂಸಿಕ್ ಆ್ಯಡ್ ಮಾಡೋದ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಡ್ ಮಾಡೋದ, ಇದೆಲ್ಲ ಇಲ್ಲೇ ಬರ್ತೈತಿ. ಇನ್ನೊಂದು ಟ್ಯಾಬನ್ನು ಇಲ್ಲಿ ನೋಡಾಕತ್ತಿರ್ಬೋದು. ನಾ ಇಲ್ಲಿ ಹೊರಗಡೆ ಕ್ಲಿಕ್ ಮಾಡಿದೆ ಅಂದರೆ ಇಲ್ಲಿ ಪ್ರಾಜೆಕ್ಟ್ ಇನ್ಫೋ ಕಾಣಿಸಾಕತ್ತೈತಿ. ಇಲ್ಲಿ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ಗಳನ್ನು ಇಲ್ಲಿ ನೀವು ನೋಡ್ಬೋದು. ಬಟ್ ನಾ ಯಾವಾಗ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಮತ್ತೊಂದು ಟ್ಯಾಬ್ ಅಪಿಯರ್ ಆಗಾಕತ್ತೈತಿ. ಸೊ ಇಲ್ಲಿ ನೋಡ್ರಿ, ನಿಮ್ಗೆ ಇವಾಗ ಇದನ್ನು ಟ್ಯಾಬ್ ಅಪಿಯರ್ ಆಗಾಕತ್ತೈತಿ. ಈ ಟ್ಯಾಬ್ ಒಳಗಡೆ ನೀವು ಬಹಳಷ್ಟು ಥಿಂಗ್ಸ್ಗಳನ್ನು ಕಂಟ್ರೋಲ್ ಮಾಡ್ಬೋದು. ನಿಮ್ಮ ವಿಡಿಯೋನ ಸ್ಕೇಲ್ ಮಾಡ್ಬೋದು, ಅಥವಾ ಅದಕ್ಕೆ ಮತ್ತು ಬ್ಯಾಕ್ಗ್ರೌಂಡ್ ಇಫೆಕ್ಟನ್ನು ಹಾಕ್ಬೋದು, ಆಮೇಲೆ ಶ್ಯಾಡೋವನ್ನು ಹಾಕ್ಬೋದು. ತುಂಬ ಥಿಂಗ್ಸ್ಗಳನ್ನು ನೀವು ಇಲ್ಲಿ ಈ ಒಂದು ಟ್ಯಾಬ್ ಒಳಗಡೆ ಕಂಟ್ರೋಲ್ ಮಾಡ್ಬೋದು. ನೀವು ಮಾಸ್ಕಿಂಗನ್ನು ಮಾಡ್ಬೋದು, AI ಮ್ಯಾಟಿಂಗ್ ಮಾಡ್ಬೋದು, ಸ್ಪೀಡನ್ನು ಕಂಟ್ರೋಲ್ ಮಾಡ್ಬೋದು, ಆಮೇಲೆ ಅನಿಮೇಷನ್ಸ್ಗಳನ್ನು ಆ್ಯಡ್ ಮಾಡ್ಬೋದು. ಓಕೆ, ಅನಿಮೇಷನ್ಸ್ ಒಳಗೆ ನಿಮ್ಗೆ ಮೋಷನ್ ಪ್ರೀಸೆಟ್ಸ್ ಬರ್ತಾವೆ, ಕೀ ಫ್ರೇಮ್ ಪ್ರೀಸೆಟ್ಸ್ ಬರ್ತಾವೆ, ಕಲರ್ ಗ್ರೇಡಿಂಗ್ ಕೂಡ ಇಲ್ಲೇ ಬರ್ತೈತಿ. ನಾವು ಕಲರ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕಲರ್ ಗ್ರೇಡಿಂಗ್ ಕೂಡ ಇಲ್ಲಿ ಬರ್ತೈತಿ. ಸೊ ಇವಾಗ ನಿಮ್ಗೆ ಫಿಲ್ಮೋರಾ 15 ಇಂಟರ್ಫೇಸ್ ಬಗ್ಗೆ ಒಂದು ಫೇರ್ ಐಡಿಯಾ ಬಂತು ಅಂತ ಅನ್ಕೊಂತೇನೆ. ಇದನ್ನ ನಾನು ನಿಮ್ಗೆ ವೆರಿ ಹೈ ಲೆವೆಲ್ ಒಳಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಮುಂದಿನ ಬರೋ ದಿನದೊಳಗೆ ನೀವು ಇದನ್ನ ಜಾಸ್ತಿ ಮಾಸ್ಟರ್ ಮಾಡ್ತೀರಿ, ಯಾಕಂದ್ರೆ ಎಲ್ಲ ಒಂದೇ ಸಾರಿ ಎಕ್ಸ್ಪ್ಲೇನ್ ಮಾಡಿದ್ರೆ ನೀವು ಕನ್ಫ್ಯೂಸ್ ಆಗಿಬಿಡ್ತೀರಿ. ಸೊ ಇದ್ರೊಳಗೆ ಮೀಡಿಯಾ ಟ್ಯಾಬ್ಗಳನ್ನು ನೀವು ಯಾವ ಥರ ನಾವು ಕೋರ್ಸಲ್ಲಿ ಮುಂದೆ ಹೋಗ್ತಾ ಯಾವ ಥರ ಎಡಿಟ್ ಮಾಡ್ಲಿಕ್ಕೆ ಶುರು ಮಾಡ್ತೀವಲ್ಲ, ಅವಾಗ ನೀವು ಜಾಸ್ತಿ ಕಮಾಂಡನ್ನು ತೊಗೊಂಬರ್ತೀರಿ. ಸೊ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಮುಂದಿನ ವಿಡಿಯೋ ಒಳಗಡೆ ಮತ್ತೆ ಸಿಗೋಣ.